ಕೆಪಿ ಟೆಕ್ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಾರ್ಮಲ್ ಟೆಕ್ಸ್ಟ್ ಅಥವಾ ಒಂದು ಸೆಂಟೆನ್ಸ್ ಅನ್ನ ನಾವು ಲೋವರ್ ಕೇಸ್ ಇಂದ ಅಪ್ಪರ್ ಕೇಸ್ಗೆ ಅಥವಾ ಅಪ್ಪರ್ ಕೇಸ್ ಇಂದ ಲೋವರ್ ಕೇಸ್ಗೆ ಹೇಗೆ ಚೇಂಜ್ ಮಾಡೋದು ಅಂತ ಹೇಳಿ ನೋಡೋಣ. ಇದನ್ನ ಮೊದಲದಾಗಿ ನಾವು ಎಕ್ಸೆಲ್ ಅಲ್ಲಿ ನೋಡೋಣ. ಅದ ನಂತರ ನಾವು ವರ್ಡ್ ಅಲ್ಲಿ ನೋಡ್ತಾ ಹೋಗೋಣ. ನಾರ್ಮಲ್ ಆಗಿ ಹ್ಯೂಸ್ ಡಾಟಾ ಹ್ಯೂಸ್ ಪ್ಯಾರಾಗ್ರಾಫ್ ಅನ್ನ ನಾವು ಕ್ರಿಯೇಟ್ ಮಾಡಿದಾಗ ಅಲ್ಲಿ ನಮಗೆ ಈ ರೀತಿ ಲೋವರ್ ಕೇಸ್ ಅಥವಾ ಅಪ್ಪರ್ ಕೇಸ್ಗೆ ಕನ್ವರ್ಟ್ ಮಾಡೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಸೊ ಅದಕ್ಕೋಸ್ಕರ ಈ ಟ್ರಿಕ್ಸ್ ಅನ್ನ ಯೂಸ್ ಮಾಡಿಕೊಂಡು ನಾವು ಬೇಗ ನಮ್ಮ ಡಾಟಾನ, ನಮ್ಮ ಸೆಂಟೆನ್ಸ್ ಅನ್ನ, ನಮ್ಮ ಟೆಕ್ಸ್ಟ್ ಅನ್ನ ನಾವು ಕನ್ವರ್ಟ್ ಮಾಡ್ಕೋಬಹುದು. ಹಾಗಾದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ನಾರ್ಮಲ್ ಆಗಿ ನಾನು ಇಲ್ಲಿ ಫಾರ್ ಎಕ್ಸಾಂಪಲ್ಗೆ ಕೆಲವೊಂದಿಷ್ಟು ಟೆಕ್ಸ್ಟ್ ಅನ್ನ ತಗೊಂಡಿದ್ದೇನೆ. ಇದನ್ನ ಕನ್ವರ್ಟ್ ಮಾಡೋದಕ್ಕೆ ನಮ್ಗೆ ಇಲ್ಲಿ ಒಂದು ಫಾರ್ಮುಲಾವನ್ನ ಹಾಕ್ಬೇಕಾಗತ್ತೆ. ಸೊ ಫಾರ್ಮುಲಾ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಈಕ್ವಲ್ ಟು ಅಪ್ಪರ್ ಅಂತ ಹೇಳಿ ಟೈಪ್ ಮಾಡಬೇಕಾಗುತ್ತೆ. ಅಪ್ಪರ್ ಅಂತ ಹೇಳಿದ್ರೆ ಅಪ್ಪರ್ ಕೇಸ್ ಟೈಪ್ ಮಾಡೋದಕ್ಕೋಸ್ಕರ ಅಪ್ಪರ್ ಅಂತ ಟೈಪ್ ಮಾಡಿದ ನಂತರ ನಾವು ಓಪನ್ ಬ್ರಾಕೆಟ್ ಅನ್ನ ಹಾಕೊಂಡು ನಾವು ಯಾವ ಕಾಲಮ್ ಅನ್ನ, ಯಾವ ಟೆಕ್ಸ್ಟ್ ನಾವು ನೋಟ್ ಮಾಡಬೇಕಾಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಬೇಕಾಗುತ್ತೆ. ಫುಲ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಾವು ಬ್ರಾಕೆಟ್ ಅನ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಬ್ರಾಕೆಟ್ ಅನ್ನ ಕ್ಲೋಸ್ ಮಾಡಿ ಎಂಟರ್ ಮಾಡಿದ ನಂತರ ನಮ್ಗೆ ಇಲ್ಲಿ ಕೇಸ್ನ ಸಿಗುತ್ತೆ. ಸೊ ಇದನ್ನ ನಾವು ಹೋಲ್ ಕಾಲಮ್ಗೆ ಅಪ್ಲೈ ಮಾಡೋದಕ್ಕೆ ಜಸ್ಟ್ ಇದನ್ನ ನಾವು ಡ್ರ್ಯಾಗ್ ಮಾಡಿದ್ರೆ ಈ ಹೋಲ್ ಕಾಲಮ್ ಅಲ್ಲಿರುವಂತಹ ಟೆಕ್ಸ್ಟ್ ಈ ಕಡೆ ನಮಗೆ ಅಪ್ಪರ್ ಕೇಸ್ ಅಲ್ಲಿ ಕನ್ವರ್ಟ್ ಆಗಿ ಬರುತ್ತೆ. ಓಕೆ, ಇದೇ ರೀತಿ ಅಪ್ಪರ್ ಕೇಸ್ ಇರೋದನ್ನ ಲೋವರ್ ಕೇಸ್ ಮಾಡಿ ನೋಡೋಣ ಇವಾಗ. ಸೊ ಅದೇ ರೀತಿ ನಾವು ಇಲ್ಲೊಂದು ಲೋವರ್ ಕೇಸ್ಗೋಸ್ಕರನು ಫಾರ್ಮುಲಾ ಹಾಕಬೇಕಾಗುತ್ತೆ. ಈಕ್ವಲ್ ಟು ಲೋವರ್ ಕೇಸ್ಗೋಸ್ಕರ ಲೋವರ್ ಅಂತ ಹೇಳಿ ಟೈಪ್ ಮಾಡಬೇಕಾಗುತ್ತೆ. ಬ್ರಾಕೆಟ್ ಮತ್ತೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಬ್ರಾಕೆಟ್ ಅನ್ನ ಕ್ಲೋಸ್ ಮಾಡಬೇಕು. ಬ್ರಾಕೆಟ್ ಅನ್ನ ಕ್ಲೋಸ್ ಮಾಡಿ ಎಂಟರ್ ಮಾಡಿಕೊಂಡು ಮೊದಲು ಹೇಗೆ ಮಾಡಿದ್ವು ಅದೇ ರೀತಿ ನಾವು ಇಲ್ಲಿ ಇದನ್ನ ಡ್ರ್ಯಾಗ್ ಮಾಡಿದ್ರೆ ಇಲ್ಲಿರುವಂತಹ ಎಲ್ಲ ಕ್ಯಾಪಿಟಲ್ ಲೆಟರ್ಸ್ ಸ್ಮಾಲ್ ಲೆಟರ್ಸ್ ಅಲ್ಲಿ ಕನ್ವರ್ಟ್ ಆಗುತ್ತೆ. ಓಕೆ, ನೋಡಿದ್ರಲ್ಲ ಇಲ್ಲಿ ಹೇಗೆ ಕ್ಯಾಪಿಟಲ್ ಲೆಟರ್ಸ್ ಇಂದ ಸ್ಮಾಲ್ ಲೆಟರ್ಸ್ ಇಂದ ಕ್ಯಾಪಿಟಲ್ ಲೆಟರ್ಸ್, ಲೋವರ್ ಕೇಸ್ ಟು ಅಪ್ಪರ್ ಕೇಸ್ ಟು ಲೋವರ್ ಕೇಸ್ ಕನ್ವರ್ಟ್ ಆಯಿತು ಅಂತ ಹೇಳಿ. ಸೊ ಇದನ್ನ ನಾವು ಇವಾಗ ವರ್ಡ್ ಫಾರ್ಮೆಟ್ ಅಲ್ಲಿ ನೋಡೋಣ. ಸೊ ಅದೇ ಟೆಕ್ಸ್ಟ್ ಅನ್ನ ನಾನು ಇಲ್ಲಿ ಕಾಪಿ ಮಾಡ್ಕೊಂಡಿದ್ದೇನೆ. ಇಲ್ಲಿ ವರ್ಡ್ ಅಲ್ಲಿ ನಾವು ಇದನ್ನ ಕನ್ವರ್ಟ್ ಮಾಡೋದಕ್ಕೆ ಜಸ್ಟ್ ಯಾವುದೇ ರೀತಿ ಫಾರ್ಮುಲಾ ಹಾಕ್ಬೇಕಾಗಿಲ್ಲ. ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಶಿಫ್ಟ್ ಪ್ಲಸ್ F3 ಕೀಯನ್ನ ಪ್ರೆಸ್ ಮಾಡಬೇಕು. ಶಿಫ್ಟ್ ಪ್ಲಸ್ F3 ನೋಡಿ ಇವಾಗ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಕನ್ವರ್ಟ್ ಆಯಿತು. ಮತ್ತೆ ಇದನ್ನೇ ಇನ್ನೊಂದ್ಸರಿ ನಾವು ಪ್ರೆಸ್ ಮಾಡಿದ್ರೆ ಲೋವರ್ ಕೇಸ್ ಆಗಿ ಕನ್ವರ್ಟ್ ಆಗುತ್ತೆ. ಇದನ್ನೇ ನಾವು ಇನ್ನೊಂದ್ಸರಿ ಪ್ರೆಸ್ ಮಾಡಿದ್ರೆ ಫಸ್ಟ್ ಲೆಟರ್ ಸೆಂಟೆನ್ಸಿನ ವರ್ಡ್ನ ಫಸ್ಟ್ ಲೆಟರ್ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದರಲ್ಲಿ 3 ಆಪ್ಷನ್ಸ್ ಇದೆ. ಒಂದು ಅಪ್ಪರ್ ಕೇಸ್, ಇನ್ನೊಂದು ಲೋವರ್ ಕೇಸ್, ಇನ್ನೊಂದು ವರ್ಡ್ನ ಫಸ್ಟ್ ಲೆಟರ್ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಆಗುತ್ತೆ, ಅಪ್ಪರ್ ಕೇಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದನ್ನ ನೀವು ಹೋಲ್ ಶೀಟ್ ಮಾಡ್ಬೇಕಂತ ಹೇಳಿದ್ರೆ ನಾರ್ಮಲ್ ಆಗಿ ನೀವು ಹೇಗೆ ಮಾಡ್ತೀರಾ, ಕಂಟ್ರೋಲ್ ಆಲ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಸೊ ಇದನ್ನ ಪ್ರೆಸ್ ಮಾಡಿದ್ರೆ ಎಲ್ಲ ಕ್ಯಾಪಿಟಲ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಲೋವರ್ ಕೇಸ್ ಹಾಕ್ಬೇಕಂತ ಹೇಳಿದ್ರೆ ಶಿಫ್ಟ್ ಪ್ಲಸ್ F3 ಲೋವರ್ ಕೇಸ್. ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅನ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ಸ್ ಮಾಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.